ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊದಲ ಸುದ್ದಿಗಾಗ್ತಿದೆ ಅಂತ ನೋಡ್ಬಿಡೋಣ. ಇದು ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿ ಆಗಿದೆ. ಶ್ರೀಮಂತ ಪಾಲಿಕೆ ಮೇಲೆ ಮೊದಲ ಬಾರಿ ಕೇಸರಿ ಪತಾಕೆ. ಬಿಜೆಪಿ ಮಹಾಧುರಂಧರ್. ಮಹಾರಾಷ್ಟ್ರದ 29 ನಗರ ಪಾಲಿಕೆಗಳ ಪೈಕಿ ಮುಂಬೈ ಸೇರಿ ಒಟ್ಟು 25 ಬಿಜೆಪಿ ಮೈತ್ರಿಯ ತೆಕ್ಕೆಗೆ ಒಲಿದಿರುವಂತದ್ದು. ವಾಣಿಜ್ಯ ನಗರಿಯಲ್ಲಿ 3 ದಶಕಗಳ ಠಾಕ್ರೆ ಪಾರುಪತ್ಯ ಈ ಮುಖಾಂತರವಾಗಿ ಅಂತ್ಯ ಆಗಿದೆ. ಇದು ಒಂದ್ ರೀತಿಯಲ್ಲಿ ಭಾರಿ ಅಂದ್ರೆ ಭಾರಿ ಮುಖಭಂಗ ಆಗಿರುವಂತದ್ದು. ದೇಶದ ಶ್ರೀಮಂತ ಮಹಾನಗರ ಪಾಲಿಕೆ ಆಗಿರುವಂತ ಮುಂಬೈ ಸೇರಿದಂತೆ ಮಹಾರಾಷ್ಟ್ರದ 29 ನಗರ ಪಾಲಿಕೆಗಳಿಗೆ ಜನವರಿ 15ರಂದು ನಡೆದಿದ್ದಂತ ಚುನಾವಣೆಯ ಫಲಿತಾಂಶ ಶುಕ್ರವಾರ ಪ್ರಕಟವಾಗಿದೆ. ನಿನ್ನೆ ಪ್ರಕಟ ಆಗಿದೆ. ಇದರಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ಬಿಜೆಪಿ, ಶಿವಸೇನೆ, ಏಕನಾಥ್ ಶಿಂದೆ ನೇತೃತ್ವದ ಮಹಾಯುತಿ ಮಹಾ ಮೈತ್ರಿಕೂಟ 29ರ ಪೈಕಿ 25ರಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವತ್ತ ಹೆಜ್ಜೆ ಹಾಕಿದ್ದು ಧುರಂಧರಾಗಿ ಹೊರಹೊಮ್ಮಿದೆ. ಜೊತೆಗೆ 227 ಸದಸ್ಯ ಬಲ ಹೊಂದಿರುವಂತದ್ದು. ಈ ಪಾಲಿಕೆಯಲ್ಲಿ ಉದ್ಧವ್ ಠಾಕ್ರೆಯ 3 ದಶಕಗಳ ಆಧಿಪತ್ಯ ಕೊನೆಗೊಂಡಿರುವಂತದ್ದು. ಜನಪರತೆಯ ಆಶೀರ್ವಾದ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದ ಮಹಾರಾಷ್ಟ್ರ. ಎನ್ಡಿಎ ಜನಪರ ಆಡಳಿತದ ಕಾರ್ಯಸೂಚಿಗೆ ಜನ ಆಶೀರ್ವಾದವನ್ನ ಮಾಡಿದ್ದಾರೆ. ಈ ಫಲಿತಾಂಶ ಜನರೊಂದಿಗಿನ ಎನ್ಡಿಎ ಗಾಢ ಬಾಂಧವ್ಯವನ್ನು ಅಭಿವೃದ್ಧಿಯ ದೃಷ್ಟಿಕೋನವು ಹೊಸ ತಿರುವು ಪಡ್ಕೊಂಡಿದೆ. ಪ್ರಗತಿಗೆ ವೇಗ ನೀಡುವುದಕ್ಕೆ ಇದು ಅವಕಾಶ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಇದೇ ಸಂದರ್ಭದಲ್ಲಿ ಗೌರಿ ಲಂಕೇಶ್